ಫಸ್ಟು SLC ಇಲ್ಲೇ ಸಿದ್ದಾಪುರಲ್ಲಿ ಓದಿದ್ದೀವಿ, ಗೌರ್ಮೆಂಟ್ ಸ್ಕೂಲು. PUC ಗಂಗಾವತಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿದ ಮೇಲೆ ನಮಗೆ ಭಾಳ ಬಡತನ ಇತ್ತು. ನಮ್ಮ ಪ್ರಾಬ್ಲಮ್ ಇಲ್ಲಿಂದ ನಾವು ಬೇರೆ ದುಡಿಯೋಕೆ ಹೋಗ್ಬೇಕಂತ ಹೋದ್ವಿ. ಫಸ್ಟ್ ಎಲೆಕ್ಟ್ರಿಕಲ್ ಸ್ಟಾರ್ಟ್ ಮಾಡಿದ್ವಿ, ಬೇರೆ ಅಂಗಡಿಯಲ್ಲಿ ಹೋಗಿದ್ವಿ ವರ್ಕಿಗೆ. ಅವಾಗಿನ ಪರಿಸ್ಥಿತಿ ಊಟ ಕೊಡ್ತಿದ್ರು, ಅವರು ಸ್ಯಾಲ್ರಿ ಕೊಡ್ತಿದ್ದಿಲ್ಲ. 1-2 ವರ್ಷ ಅಲ್ಲಿ ಜಾಬ್ ಮಾಡಿದ್ದೀವಿ. ವರ್ಕ್ ಮಾಡ್ಕೊಂತ ಹೋದ್ಮೇಲೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಒಂದು ಬಳ್ಳಾರಿಯಲ್ಲಿ ಟ್ರೈನಿಂಗ್ ಇದೆ, ಹೋಗು ಅಂತ ನಮ್ಮ ಫ್ರೆಂಡ್ಸ್ ಹೇಳಿದರು. ಆಯಿತು ಅಂತ ಹೋಗಿದ್ವಿ. ಹೋದ್ಮೇಲೆ ಅಲ್ಲಿ 1 ತಿಂಗಳ ಅಲ್ಲಿ ಟ್ರೈನಿಂಗ್ ಕೊಟ್ಟರು ನಮ್ಮಲ್ಲಿ. ಅವತ್ತು ನಾವು 2008ರಲ್ಲಿ ಒಂದು ಶಾಪ್ ನಂದೇ ಸ್ವಂತ ಓಪನ್ ಮಾಡಿ, ನಾವು ಎಲೆಕ್ಟ್ರಿಕಲ್ ಮಾಡ್ತಾಯಿದ್ರೆ ಬೋರ್ವೆಲ್ ಮಾಡಿದ್ದೀವಲ್ರಿ, ಅಲ್ಲಿ ಹಳ್ಳದಿಂದ ಪೈಪ್ಲೈನ್ ಮಾಡ್ತಾಯಿದ್ರು ರೈತರು. ಅಲ್ಲಿಂದ ನೀರು ತಗೊಂಡು ಹೋಗ್ಬೇಕಲ್ಲ, ಇಲ್ಲ ನಿಮಗೆ ಇಟಾಚು ನಮಗೆ ಬೇಕು ವರ್ಕಿಗೆ, ಬೋರ್ವೆಲ್ ಹಾಕ್ತಿದ್ವಿ. ಅಲ್ಲಿಂದ ಇನ್ನೊಂದು ಹೊಲಕ್ಕೆ ಲಿಫ್ಟ್ ಮಾಡಬೇಕಿತ್ತು, ಜನರು ಬೆಂಬಲ ಕೊಟ್ಟರು. ಇಲ್ಲ ನಾನು ಕಮಿಷನ್ ಮೇಲೆ ತರಿಸಿ ಮಾಡಿಸ್ತೀನಿ ಅಂದರೆ 2010ವರೆಗೂ ಕಮಿಷನ್ ಮೇಲೆ ನಾನು ಗಾಡಿ ತಂದ ಮೇಲೆ ಅವ್ರು ಏನು ಮಾಡ್ತಾಯಿದ್ರು, ವರ್ಕ್ ಭಾಳ ಇದ್ದಲ್ಲಿ ಅವ್ರು ಮಿಷಿನ್ ಒಯ್ದು ಬಿಡ್ತಿದ್ರು. ನಮಗೆ ಅವ್ರು ಏನು ಮಾಡ್ತಿದ್ರು, ಕಸ್ಟಮರು ಕೆಲಸ ಮಾಡ್ಸಿದ ಮೇಲೆ ದುಡ್ಡು ಕೊಡ್ತಾ ಇದ್ದಿಲ್ಲ, ಇದು ಅಷ್ಟು ಕೆಲಸ ಮುಗಿಸಿ ಒಯ್ಯಿ ಅಂತಿದ್ರು. ನಮಗೇನಾಯಿತು, ಒಂದಿನ ಕುಂತು ಆಲೋಚನೆ ಮಾಡಿದ್ವಿ, ಇದನ್ನು ಒಂದು ಮಿಷಿನ್ ಯಾವುದೋ ನಮ್ಮದೇ ಸ್ವಂತ ಪ್ರಾಡಕ್ಟು ರೆಡಿ ಮಾಡಿದ್ರೆ ನಮ್ಮ ಕೈಯಾಗಿರುತ್ತೆ ಮಿಷಿನ್ನು. ನಮ್ಮದು ಅವಾಗ ಗುಡ್ಸ್ಲು ಮನೆ ಭಾಳ ಕಷ್ಟ ಇತ್ತು. ಜನರು ಭಾಳ ಇದು ಮಾಡಿದ್ರು, ಇವನೇನು ಮಾಡ್ತಾನೆ, ಮಾಡಲ್ಲ, ದುಡ್ಡು ಕಟ್ಟಲ್ಲ ಅಂತೇಳಿ ಭಾಳ ಫೀಲ್ ಮಾಡಿದ್ರು. ಹಾಗಾಗಿ ನಾನು ಚಾಲೆಂಜ್ ಮಾಡಿ, ಇಲ್ಲ ತಗೊಂತೀನಿ, ನಾನು ದುಡಿತೀನಿ ಅಂತೇಳಿ ಟಾಟಾದವ್ರ ಕಂಪ್ನಿಯವ್ರು ಹೆಲ್ಪ್ ಮಾಡಿದರು. ಅವತ್ತಿನಿಂದ ಹೆಲ್ಪ್ ಮಾಡಿದ್ರು, ಇವತ್ತಿನವರೆಗೂ ಸಪೋರ್ಟ್ ಆಗಿದ್ದಾರೆ. ಜನರು ಅವತ್ತಿದ್ದು ನೋಡಿದ್ದು ದೇವರಾಜನ ನೋಡಲಿಲ್ಲ, ಈಗ ದೇವರಾಜ ಅಂತಾರೆ. ಈಗ ಚೆನ್ನಾಗಾಗಿನೇ ದೇವರಾಜ ಅಂತಾರೆ. ಅವಾಗ ಇವನೇನು ಬಿಡೋ ದುಡಿತಿದ್ದಿಲ್ಲ, ಏನಿಲ್ಲ, ಇವನೇನು ಮಾಡ್ತಾನೆ, ಹಿಂಗೆ ಅಂತೇಳಿ ಭಾಳ ಟಾರ್ಚರ್ ಮಾಡಿದ್ರು. ಆಯಿತು, ನನ್ನ ಕೈ ಮೇಲೆ ನಿಂದಿರ್ಬೇಕು, ನನ್ನ ಬೆಂಬಲ ಇರಲಿ ಅಂಥೇಳಿ ಸಪೋರ್ಟ್ ಮಾಡಿ ಎಲ್ಲ ದೋಸ್ತರಿಗೆ ಹೆಲ್ಪ್ ಮಾಡಿದರು. ಇಲ್ಲ ಮಾಡಂದ್ರು, ಹಂಗೆ ಚೆನ್ನಾಗಿ ಮಾಡ್ಕೊಂತ ಹೋದ್ವಿ. 2011ರಲ್ಲಿ ಮಿಷಿನ್ ಮಾಡಿದೆ. ಫಸ್ಟ್ 70 ಮಿಷಿನ್ ತಗೊಂಡಾಗ ರೈತರ ಕೆಲಸ ಪೈಪ್ಲೈನ್ ನಾವೆಲ್ಲ ನಡೀತಾಯಿದ್ದೀವಿ ರೀ. ಈಗ ಕಾಂಟ್ರಾಕ್ಟ್ರಿಗೆ ನಮಗೆ ಕೆನಲ್ ವರ್ಕ್ ಬಂದಾಗ ಕಾಂಟ್ರಾಕ್ಟ್ರಿಗೆ ಸಣ್ಣ ಮಿಷಿನ್ ಆಗುತ್ತೆ, ಒಳಗಡೆ ಇರುತ್ತದು. ಇನ್ನೊಂದು ದೊಡ್ಡ ಮಿಷಿನ್ ಬೇಕಂದ್ರು. ಆವಾಗ 110 ತೊಗೊಂಡಿವಿ ನಾವು. ದೊಡ್ಡ ಮಿಷಿನ್ ತಗೊಂಡು ಕೆನಲ್ಗೆಲ್ಲ ಸ್ಲೋಪ್ ಮಾಡೋಕೆ ಕೆನಲ್ಗಳು ಮಾಡಿದ್ವಿ. ಆಮೇಲೆ ಬ್ರಿಡ್ಜ್ಗಳು ಬಂದು ರೋಡಿನ ಬ್ರಿಡ್ಜ್ಗಳಿಗೆ 110 ಮಾಡಿದರು. ಆಮೇಲೆ ರೈಲ್ವೆ ಲೈನ್ ಬಂತು. ರೈಲ್ವೆ ಲೈನ್ ಬಂದಿಗೆ ಗ್ರಾವಲ್ ಹೊಡಿಬೇಕಿತ್ತು, ಕೆರಿ ಮಾಡ್ಬೇಕಾರೆ ದೊಡ್ಡ ಮಿಷಿನ್ ಬೇಕಂದ್ರೆ ಆವಾಗ 200 ತೊಗೊಂಡಿವಿ. ಕಂಪ್ನಿಯವರು 1-2-3 ಸಲ ಧಾರವಾಡ ವಿಸಿಟ್ ಮಾಡಿಸಿದ್ರು ನನಗೆ ಪ್ಲಾಂಟಿಗೆ. ಆ ಪ್ಲಾಂಟ್ ನೋಡ್ಕೊಂಡು ಇಲ್ಲಿ 200-220ವರೆಗೂ ಧಾರವಾಡ ಪ್ಲಾಂಟ್ ಆಯಿತು. ಇಲ್ಲೆಲ್ಲ ಒಂದು 4-5 ಸಲ ನಾನು ಅವ್ರನ್ನ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೂ ಮಿಷಿನ್ ಕೊಡಿಸಿದ್ದೀನಿ. ಇದಾದಮೇಲೆ ಬೇಡ, ನಾನು 370 ಮಾಡ್ಬೇಕಂದ್ರೆ ನಾನು ಕರ್ಕೊಂಡು ಹೋದರು. ಅಲ್ಲಿ ಅವರೇ ಎಲ್ಲ ಸಪೋರ್ಟ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಎಲ್ಲ ಮಿಷಿನರಿ ಎಲ್ಲ ಹೆಂಗೆ ರೆಡಿ ಆಗುತ್ತಾ, ಫ್ಯಾಮ್ಲಿನೂ ನನಗೆ ಸಪೋರ್ಟ್ ಮಾಡಿತು. ಮನೆಯಲ್ಲಿ ನಮ್ಮ ತಾಯಿಯಾರು, ನಮ್ಮ ತಂದೆಯಾರು, ಆಮೇಲೆ ನಮ್ಮ ಅತ್ತಿಗೆಯರು, ನಮ್ಮ ಅಣ್ಣನ ಮಕ್ಕಳು, ಆಮೇಲೆ ಎಲ್ಲರೂ ಒಂದೇ ಕುಟುಂಬದಲ್ಲಿ ಇದ್ದೀವಿ. ಟಾಟಾ ಹಿಟಾಚಿಯವರು ಒಂದು ಶೋರೂಮ್ ಓಪನ್ ಮಾಡಿದರು ಹುಬ್ಳಿಯಲ್ಲಿ. ಆ ವರ್ಕ್ಶಾಪಿಗೆ ಹೋದಲ್ಲಿ ನಮ್ಮನ್ನು ಏನು ಮಾಡಿದ್ರು, ಎಲ್ಲರ ಎದುರಿಕಾರ್ದು ನಮ್ಮನ್ನು ಓಪ್ನಿಂಗ್ ನೀವೇ ಮಾಡ್ಬೇಕು ಸರ್ ಅಂತೇಳಿ. ನನಗೆ ಅದು ಭಾಳ ಖುಷಿ ಆಯಿತು. ಯಾಕೆಂದರೆ ಈಗ ಆ ಕಂಪ್ನಿಗೆ ನಾವು ಒಂದು ಫ್ಯಾಮ್ಲಿ ಆದಂಗೆ ಆಗ್ಬಿಟ್ಟಿವಿ ಅವ್ರಿಗೆ. ನಮ್ಮ ಟಾಟಾ ಹಿಟಾಚಿ ಅಂದರೆ ದೇವರಾಜ್ ಫಸ್ಟ್ ಗಾಡಿ ಅವರಿಗೆ ಕೀ ಹ್ಯಾಂಡ್ ಓವರ್ ಮಾಡಿ. ಈ ಮಿಷಿನ್ನಲ್ಲಿ ನನಗೆ 2011 ಮಿಷಿನ್ ತೊಗೊಂಡಿದ್ದು. 2011ರಿಂದ ಇಲ್ಲಿವರೆಗೂ 21-22 ಸಾವಿರ ತಾಸು ಹೊಡೆದಿದೆ ಗಾಡಿ. ನನಗೆ ಇಲ್ಲಿವರೆಗೂ ಒಂದು ಬ್ರೇಕ್ ಡೌನ್ ಆಯ್ತಂದರೆ ಇಮಿಡಿಯೇಟ್ಲಿ ಪಾರ್ಟ್ ಸಿಕ್ಕಿ ವರ್ಕ್ ಮಾಡ್ತಾಯಿದ್ದೆ. ಹಂಗಾಗಿ ನಮಗೆ ಬೇರೆ ಮಿಷಿನಲ್ಲಿ 5,000 ಇಂಜನ್ ಸೀಸ್ ಆಗಿದ್ದಾವೆ ಬೇರೆ ಕಂಪ್ನಿಗಳು. ಈ ಸದ್ಯ ಪ್ರೆಸೆಂಟ್ 32 ಮಿಷಿನ್ ಇದೆ ನಮ್ಮಲ್ಲಿ. ನಾನು ಇನ್ನೊಂದು 5 ವರ್ಷ ಒಳಗೆ 50 ಮಿಷಿನ್ ಮಾಡ್ಬೇಕೆಂಬ ಪ್ಲಾನ್ ಇದೆ. ಈಗ ನಾವು 350 ಇದೆ, ಹೊಸದಾಗಿ ಲಾಂಚ್ ಆಗಿದೆ, ಅದನ್ನು ನೋಡಿ ಬಂದಿದ್ದೀವಿ. 370 ಇದೆ, 490 ಇದೆ. ಇಂಥ ದೊಡ್ಡ ವರ್ಕ್ ಬಂದಲ್ಲಿ ನಾವು ಮಿಷಿನ್ ತೊಗೊತಿದ್ವಿ. 2011ರಿಂದ ರಿಲೇಷನ್ ಆಗಿದ್ದು ಇಲ್ಲಿವರೆಗೂ ಇದೆ. ಮುಂದೆ ನಾವು ಹಿಟಾಚಿ ಎಲ್ಲಿವರೆಗೂ ಮಾಡ್ಬೇಕಂತಿದ್ದೀವಿ, ನಮ್ಮ ಕಂಪ್ನಿ ಬಳಸ್ಬೇಕಂತೀವಿ, ಟಾಟಾನೇ ಮಾಡ್ತೀವಿ ಹೊರತಾಗಿ ಬೇರೆ ಮಿಷಿನರಿ ಮಾಡೋದಿಲ್ಲ.